ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾ ಸುಮನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸೊ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾಡುವ ಡಿಶ್ ಏನಂತಂದರೆ ಕ್ಯಾರೆಟಲ್ಲಿ ಹೇಗೆ ಹೋಳಿಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇದೇನಪ್ಪ ಇದು, ಬೇಳೆ ಒಬ್ಬಟ್ಟು ತಿಂದಿದ್ದೀವಿ, ಕಡಲೆಬೇಳೆ ಒಬ್ಬಟ್ಟು ತಿಂದಿದ್ದೀವಿ, ಇದು ಯಾವುದಪ್ಪ ಇದು ಕ್ಯಾರೆಟ್ ಹೋಳಿಗೆ ಅಂತ ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಬನ್ನಿ ನನ್ನ ರೆಸಿಪಿಯಲ್ಲಿ ತೋರಿಸ್ಕೊಡ್ತೀನಿ ಹೇಗೆ ಮಾಡಬೇಕು ಅಂತ, ಸಿಂಪಲ್ಲಾಗಿ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಇದಕ್ಕೆ ನಾನೀಗ 1 ಕಪ್ ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟಿಗೆ ಈಗ ನಾನು ಒಂದು ಚಿಟಿಕೆ ಅಷ್ಟು ಅರಿಶಿನ, 1 ಚಿಟಿಕೆ ಅಷ್ಟು ಉಪ್ಪನ್ನ ಹಾಕಿ ನಾವು ಕಲಿಸ್ಕೋಬೇಕು. ನಾವು ಒಬ್ಬಟ್ಟಿಗೆ ಹೇಗೆ ಕಲಿಸ್ಕೋತೀವೋ ಆ ಥರ ಕಲಿಸ್ಕೋಬೇಕು ಅಷ್ಟೇ ಇದು. ಸೊ ಈಗ ನೋಡಿ ಸಾಲ್ಟ್ ಕೂಡ ಹಾಕ್ತಾಯಿದ್ದೀನಿ. 1 ಚಿಟಿಕೆ ಅಷ್ಟು ಹಾಕಬೇಕು, ಸಾಲ್ಟ್ ಸಾಕು. ಸೊ ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಒಬ್ಬಟ್ಟಿಗೆ ಹೇಗೆ ಕಲಿಸ್ಕೋತೀವೋ ಆ ಥರನೇ ಕಲಿಸ್ಕೊಳ್ಳೋಣ. ಇದನ್ನು ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಇದು ಚೆನ್ನಾಗಿ ನಾದ್ಕೊಂಡಷ್ಟು ರುಚಿ ಚೆನ್ನಾಗಿ ಬರುತ್ತೆ. ಮತ್ತು ಇದು 1 ಗಂಟೆ ನೆನಿಬೇಕು ಫ್ರೆಂಡ್ಸ್ ಹಿಟ್ಟು ಇದು. ಸೊ ಈಗ ಫ್ರೆಂಡ್ಸ್ ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಕ್ಯಾರೆಟ್ನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಮಗೆ ಪೇಸ್ಟಾಗಿ ಬರಬೇಕು. ಇದನ್ನು ಗ್ರೈಂಡ್ ಮಾಡಿಕೊಂಡು ಪೇಸ್ಟಾಗಿರಬೇಕು ನಮಗೆ. ಸೊ ಈಗ ಗೋಡಂಬಿ ಮತ್ತು ಬಾದಾಮಿ ಎರಡೂ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾವು ಪೇಸ್ಟ್ ಮಾಡ್ಕೋಬೇಕು. ಎರಡೂ ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಈಗ ಕ್ಯಾರೆಟು, ಗೋಡಂಬಿ ಮತ್ತು ಬಾದಾಮಿ ಇಷ್ಟು ನಮಗೆ ಪೇಸ್ಟ್ ಆಗಿರಬೇಕು. ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಈ ಥರ ಇರಬೇಕು ಪೇಸ್ಟು. ಸೊ ಈಗ ಒಂದು ಪ್ಯಾನ್ ಇಟ್ಕೊತೀನಿ. ಈಗ ಆ ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಈಗ ತುಪ್ಪನ ಹಾಕ್ಕೊಂಡು ಈಗ ನಾವು ಅದನ್ನು ರುಬ್ಕೊಂಡಿರ್ತೀವಲ್ಲ, ಪೇಸ್ಟ್ ಮಾಡಿರ್ತೀವಲ್ಲ, ಆ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಆ ನೀರಿನ ಅಂಶ ಹೋಗೋವರೆಗೂ ಫಸ್ಟು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ನಮಗೆ ನೀರಿನ ಅಂಶ ಎಲ್ಲ ಬಿಡಬೇಕು. ಅದು ಅಲ್ಲಿವರೆಗೂ ಫಸ್ಟು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನಮಗಿದು ಫ್ರೈ ಮಾಡ್ತಾ ನಮಗೆ ಕಲರ್ ಚೇಂಜ್ ಆಗ್ತಾ ಇರುತ್ತಲ್ಲ, ಅವಾಗ ಗೊತ್ತಾಗ್ಬಿಡುತ್ತೆ ನಮಗೆ ನೀರು ಬಿಟ್ಟಿದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ನಮಗೆ ಅದು. ಅದಕ್ಕೆ ನೀವು ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ ನಮಗಿದು ನೋಡಿ ಕರೆಕ್ಟಾಗಿ ನೀರೆಲ್ಲ ಬಿಟ್ಟಿದೆ, ಕಲರ್ಸ್ ಕೂಡ ಚೇಂಜ್ ಆಗ್ತಿದೆ ನಮಗಿಲ್ಲಿ. ಸೊ ಈಗ ಇದು ಕರೆಕ್ಟಾಗಿದೆ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮ್ ಅಂತೂ ಬೇಡವೇ ಬೇಡ, ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಸೊ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಈಗ ಸಕ್ಕರೆ ಹಾಕೊಂಡ ತಕ್ಷಣ ನಮಗೆ ಸಕ್ಕರೆ ಕರಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಒಂದು ಸ್ವಲ್ಪ ನಮಗೆ ನೀರು ಆಗೋಕ್ಕೆ ಬರ್ತಾ ಇರುತ್ತೆ ನಮಗದು. ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಲೋ ಫ್ಲೇಮೇ ಇಟ್ಕೊಳ್ಳಿ, ಹೈ ಫ್ಲೇಮ್ ಮಾತ್ರ ಇಟ್ಕೋಬೇಡಿ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಇಲ್ಲಿ. ಅದಕ್ಕೋಸ್ಕರನೇ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಸೊ ನೋಡಿ ಕೈ ಬಿಡ್ದಿರಂಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಬಾದಾಮಿ ಮತ್ತು ಗೋಡಂಬಿ ಕೂಡ ಹಾಕಿರ್ತೀವಲ್ಲ, ಆ ಪೇಸ್ಟ್ ಕೂಡ ಹಾಕಿರೋದಕ್ಕೆ ನಮಗೆ ಒಂದು ಸ್ವಲ್ಪ ಅಂಟಿಸುತ್ತೆ ಅಲ್ಲಿ. ಅದಕ್ಕೋಸ್ಕರನೇ ಬೇಗ ಮಿಕ್ಸ್ ಮಾಡ್ಕೊಬಿಟ್ರೆ ಅದು ಸ್ವಲ್ಪ ನಮ್ಗೆ ಅಂಟಿಸಲ್ಲ, ಮತ್ತು ನಮ್ಮ ತಳ ಕೂಡ ಹಿಡಿಯಲ್ಲ ನಮಗದು. ಅದಕ್ಕೇ ಈಗ ನೋಡಿ ಇದಕ್ಕೆ ಈಗ ಒಂದು ಸ್ವಲ್ಪ ನಾನು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. 1-2 ಏಲಕ್ಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಆ ಪೌಡ್ರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಇದಕ್ಕೆ ಇನ್ನೇನು ಬೇಡ. ಸೊ ನೋಡಿ ಇದಕ್ಕೆ ರವೆ ಎಲ್ಲ ಹಾಕ್ತಾರೆ, ರವೆ ಒಂದು ಸ್ವಲ್ಪ ಹುರಿದ್ಬಿಟ್ಟು ಹಾಕ್ತಾರೆ. ನಾನು ರವೆ ಗಿವೆ ಏನೂ ಹಾಕಿಲ್ಲ, ಹೀಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ನನಗೆ ಹೇಳಿ. ಸೊ ನೋಡಿ ಇವಾಗ ಬಾಣಲಿ ಬಿಡೋದಕ್ಕೆಲ್ಲ ಸ್ಟಾರ್ಟ್ ಆಗ್ತಿದೆ. ನೋಡಿ ನೀಟಾಗಿದೆ. ನೋಡಿ ಒಂಚೂರು ಹಂಟ್ಸಿಲ್ಲ, ಕರೆಕ್ಟಾಗಿದೆ. ನೋಡಿ ಕರೆಕ್ಟಾಗಿದೆ ಇದು. ಸೊ ಈಗ ನೋಡಿ ಇದು ರೆಡಿ ಆಯಿತು ಈಗ ನಮಗೆ. ಸೊ ಈಗ ನೋಡಿ ಸ್ವಲ್ಪ ಆರಿದ್ಮೇಲೆ ನೋಡಿ ನಮ್ಗೆ ಈ ಥರ ಉಂಡೆ ಕಟ್ಟೋ ಸ್ಟೇಜ್ಗೆ ಬರಬೇಕು ನಮಗದು. ಸೊ ಈಗ ಹಿಟ್ಟು ಕೂಡ 1 ಅವರ್ ನೆಂದಿದೆ, ನಮ್ಮ ಹೂರಣ ಕೂಡ ರೆಡಿಯಾಗಿದೆ. ಸೊ ಈಗ ಒಬ್ಬಟ್ಟು ಹೇಗೆ ತಟ್ಕೋತೀವೋ ಆ ಥರ ತಟ್ಕೊಳ್ಳಿ. ನನಗಿಲ್ಲಿ ಕ್ಯಾಮ್ರಾ ಸ್ವಲ್ಪ ಸರಿಯಾಗಿ ಇಟ್ಕೊಂಡಿರಲಿಲ್ಲ ಅಂದ್ಕೊತೀನಿ ಫ್ರೆಂಡ್ಸ್, ಅದೇ ಫೀಡ್ ಆಗೋಗ್ಬಿಟ್ಟಿದೆ ಇಲ್ಲಿ. ಬೇಜಾರು ಮಾಡ್ಕೋಬೇಡಿ. ನೀವು ಒಬ್ಬಟ್ಟು ಹೇಗೆ ಮಾಡ್ಕೋತೀರೋ ಹಾಗೆ ಮಾಡ್ಕೊಳ್ಳಿ, ತಟ್ಕೊಳ್ಳಿ. ಆಮೇಲೆ ನಾನು ನೋಡ್ಕೋತಾ ಇದ್ದೀನಿ, ಅಪ್ಲೋಡ್ ಮಾಡಾದ್ಮೇಲೆ ನೋಡ್ಕೋತಾ ಇದ್ದೀನಿ, ಸಾರಿ ಫ್ರೆಂಡ್ಸ್ ಅದಕ್ಕೆ. ಸೊ ನೋಡಿ ತಟ್ಕೊತಾ ಇದ್ದೀನಿ. ಈಗ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೊಳ್ಳಿ, ನೀಟಾಗಿ ಚೆನ್ನಾಗಿರುತ್ತೆ ಇದು. ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇದು. ಸೊ ಈಗ ಹಂಚು ಕೂಡ ಕಾದಿದೆ, ಹಂಚು ಮೇಲೆ ಕೂಡ ಹಾಕ್ಕೊಂಬಿಡೋಣ ಒಬ್ಬಟ್ಟನ್ನ. ನೋಡಿ ಹಂಚು ಕೂಡ ಕಾದಿದೆ, ಹಂಚು ಮೇಲೆ ಕೂಡ ಹಾಕ್ತಾಯಿದ್ದೀನಿ ಒಬ್ಬಟ್ಟು. ಬಿಸಿ ಮಾಡ್ಕೊತೀನಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ ಒಬ್ಬಟ್ಟಿದು. ನಾವು ಬೇಳೆ ಒಬ್ಬಟ್ಟು, ತೊಗರಿಬೇಳೆ ಒಬ್ಬಟ್ಟು ಮತ್ತು ಕಡಲೆಬೇಳೆ ಒಬ್ಬಟ್ಟು ಎಲ್ಲ ತಿಂದಿರ್ತೀವಿ. ಇದು ಡಿಫ್ರೆಂಟಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನಿಮ್ಮ ಮನೇಲಿ, ನೀವು ಎಲ್ಲರೂ ಇಷ್ಟ ಬೀಳ್ತಾರೆ ಇದನ್ನು. ಸೊ ನೋಡಿ ನಮ್ಮ ಒಬ್ಬಟ್ಟು ಕೂಡ ರೆಡಿ ಆಯಿತು. ಸೊ ನಿಮ್ಮ ಮನೇಲಿ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ನನ್ನ ಕಮೆಂಟ್ಸಲ್ಲಿ ಹೇಳಿ. ನೋಡಿ ಒಬ್ಬಟ್ಟು ಕೂಡ ರೆಡಿ ಆಯಿತು.
ಸೊ ಬಿಸಿ ಬಿಸಿ ಒಬ್ಬಟ್ಟು ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿನ್ನಿ. ಟೇಸ್ಟ್ ಹೇಗಿತ್ತು ಅಂತ ನನ್ನ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋಕ್ಕಾಗಿ ಕಾಯ್ತಾ ಇರಿ. ಬಾಯ್ ಬಾಯ್.